ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕಾರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ. ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲ ಕೂಡ ಮಹಾಶಿವರಾತ್ರಿಯ ವಾರದ ಭವಿಷ್ಯಕ್ಕೆ ಸ್ವಾಗತವನ್ನು ಕೋರ್ತಾ, ನಿಮಗೆ ಆ ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ. ಗಜಚಾರ್ಮಾಂಬರ ಹಾಗೆ ಆದಿಶಂಕರ, ಭೋಲಾಶಂಕರ, ನಾನಾ ರೀತಿಯಲ್ಲಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಮುಖ್ಯವಾಗಿರ್ತಕ್ಕಂಥ ವಿಚಾರ, ಶಿವ ಒಬ್ಬನೇ ಭಕ್ತಿಗೆ ಬೇಗ ಒಲಿತಕ್ಕಂಥದ್ದು. ಶಿವ ಎಲ್ಲ ಸಮುದಾಯದವರು ಕೂಡ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಇಂಥ ಸಮುದಾಯ ಹಾಗೆ ಹೀಗೆ ಏನಿಲ್ಲ, ಎಲ್ಲ ಕೂಡ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಅಭಿಷೇಕ ಪ್ರಿಯ, ಯಾವಾಗಲೂ ಕೂಡ ಅಭಿಷೇಕ ಪ್ರಿಯನಾಗಿರ್ತಕ್ಕಂಥದ್ದು. ಹಾಗಾಗಿ ಶಿವನ ಒಂದು ಆಶೀರ್ವಾದ ನಿಮ್ಮ ಮೇಲಿರಲಿ. ಅದು ನಿಮಗೆ ಒಂದು ಶಿವರಾತ್ರಿಯ, ಮಹಾಶಿವರಾತ್ರಿಯ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತಂದಿರ್ತೀನಿ. ಯಾರಿಗೆ ವಿಶೇಷವಾಗಿರ್ತಿ ನಾನಾ ಸಂಕಷ್ಟಗಳು ದೂರ ಆಗಲಿ, ಯಾವ ಒಂದು ಕಾರ್ಯಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ, ಶಿವನ ಅನುಗ್ರಹ ಹೇಗೆ ನಿಮ್ಮ ಮೇಲೆ ಬೀಳುತ್ತೆ ತಿಳಿಸ್ಕೊಡ್ತಾನೆ. ವಿಶ್ವವಸು ನಾಮ ಸಂವತ್ಸರ, ಉತ್ತರಾಯಣ, ಭಾಗ ಮಾಸ ಹಾಗೆ ಫಲ್ಗುಣ ಮಾಸಕ್ಕೆ ಕಾಲಿಡ್ತಕ್ಕಂಥ ಸಮಯ. ತಾರೀಖು 15/2/2026ರಿಂದ 21/2/2026 ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ. ಹಾಗೂ 17ನೇ ತಾರೀಕು ಸೂರ್ಯಗ್ರಹಣವಿದೆ. ಸೂರ್ಯಗ್ರಹಣ ಭಾರತಕ್ಕೆ ಗೋಚಾರವಿಲ್ಲ, ಆದರೆ ಭೂಮಿಯಲ್ಲಿದ್ದಾಗ ವಸುದೈವ ಕುಟುಂಬಕಂ, ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಜನತೆಯರು ಭೂಮಿ ಮೇಲಿರೋದ್ರಿಂದ ಒಂದಷ್ಟು ಪರಿಣಾಮಗಳು ಸರ್ವೇ ಸಾಮಾನ್ಯವಾಗಿ ನೋಡಬೇಕಾಗ್ತದೆ. ಈ ಒಂದು ಪ್ರಕ್ರಿಯೆ ಯಾವೆಲ್ಲ ರಾಶಿ ಲಗ್ನದವರಿಗೆ ಸಮಸ್ಯೆಯನ್ನು ಕೊಡ್ತದೆ ಅನ್ನೋದನ್ನು ನಿಮಗೆ ಸಪರೇಟ್ ಒಂದು ವಿಡಿಯೋ ಮಾಡ್ತೇನೆ, ನೋಡಿ. ಅದಕ್ಕೆ ಯಾವ ಕೈಂಕರ್ಯಗಳು, ಯಾವ ಸಮಸ್ಯೆಗಳು ದೂರ ಆಗಬೇಕು ಅಂತಕ್ಕಂಥದ್ದು ಕೂಡ ತಿಳಿಸ್ಕೊಡ್ತೇನೆ. ಚಂದ್ರ ಈ ಒಂದು ಸಮಯದಲ್ಲಿ ಮಕರ ರಾಶಿಯಿಂದ ಮೀನರಾಶಿಗೆ ಪ್ರವೇಶ, ಅಂದರೆ ನೋಡಿ, ಇದೊಂದು ರೀತಿಯಾಗಿ ಪಂಚಕದ ಕಾಲ ಅಂತ ಕರಿತೀವಿ. ಪಂಚಕ ಅಂದರೆ ವೃದ್ಧಿಯ ಕಾಲ. ಧನಿಷ್ಠ ಪಂಚಕ, ಮಕರ ರಾಶಿಯಿಂದ ಮೀನರಾಶಿವರೆಗೂ ಸಂಚಾರವನ್ನು ಪಂಚಕದ ಕಾಲ. ಇಲ್ಲಿ ಯಾವುದೇ ಕೆಲಸಗಳು ಸ್ವಲ್ಪ ಮಟ್ಟಿಗೆ ಶುಭವನ್ನು ತರುತ್ತೆ ಅಂತಕ್ಕಂಥದ್ದು ಶಾಸ್ತ್ರದ ಪ್ರಕಾರ. ಹಾಗೂ ಚಂದ್ರ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ ಹಾಗೂ ಧನಿಷ್ಠ, ಶತಭೀಷ ನಕ್ಷತ್ರ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರದಲ್ಲಿ ಹಾದು ಹೋಗ್ತದೆ. ಅಂದರೆ ಸೂರ್ಯ, ಚಂದ್ರ, ಕುಜ, ರಾಹು, ಗುರು, ಶನಿ ಹಾಗೂ ಬುಧನ ನಕ್ಷತ್ರದಲ್ಲಿ. ಸರ್ವೇ ಸಾಮಾನ್ಯವಾಗಿ ಕೇತು ನಕ್ಷತ್ರದಲ್ಲಿಲ್ಲ, ಶುಕ್ರ ನಕ್ಷತ್ರದಲ್ಲಿಲ್ಲ. 2 ನಕ್ಷತ್ರ ಬಿಟ್ಟರೆ ಎಲ್ಲ ನಕ್ಷತ್ರದಲ್ಲೂ ಕೂಡ ಸೂರ್ಯ, ಅಂದರೆ ಸೂರ್ಯ, ಚಂದ್ರ, ಮಂಗಳ, ರಾಹು, ಗುರು, ಶುಕ್ರ, ಗುರು, ಶನಿ, ಬುಧ, ಈ ಅಷ್ಟೂ ನಕ್ಷತ್ರದಲ್ಲೂ ಕೂಡ ಅದು ಹೋಗ್ತಕ್ಕಂಥದ್ದು ಈ ಒಂದು ವಿಶೇಷತೆ. ಶುಕ್ರ ಮತ್ತು ಶನಿ ನಕ್ಷತ್ರದಲ್ಲಿ ಈ ವಾರ ಹಾದು ಹೋಗ್ತಾ ಇಲ್ಲ, ಅಂದರೆ ಅರ್ಥಾತ್ ಶುಕ್ರ ಮತ್ತು ಈ ಕೇತುವಿನ ನಕ್ಷತ್ರದಲ್ಲಿ. ಹಾಗಾಗಿ ಈ ವಾರದ ಫಲಾನುಫಲಗಳು, ಅಂದರೆ ಶಿವನ ಆಶೀರ್ವಾದ ಸಿಗ್ತಕ್ಕಂಥ, ಹಾಗೆ ಯಾವ ಒಂದು ಉತ್ಕೃಷ್ಟತೆ ಸಿಗುತ್ತೆ, ಎದರಲ್ಲಿ ಜಾಗರೂಕತೆಯನ್ನು ವಹಿಸ್ಕೋಬೇಕು ಅಂತಕ್ಕಂಥ ವಾರದ ಒಂದು ಪಕ್ಷಿ ವಿಹಂಗಮ ನೋಟವನ್ನು 12 ರಾಶಿಗಳಲ್ಲಿ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ 11ರ ಸ್ಥಾನದಲ್ಲಿ ಸೂರ್ಯ, ರಾಹು, ಶುಕ್ರ, ಬುಧ ಇವರೆಲ್ಲ ಕೂಡ ಕೂತಿದ್ದಾರೆ. ಸೂರ್ಯ 14ನೇ ತಾರೀಕು ಕುಂಭರಾಶಿ ಪ್ರವೇಶವನ್ನು ಮಾಡಿದ್ದಾನೆ. ಈ ಕುಂಭರಾಶಿಗೆ ಪ್ರವೇಶ ಏಕಾದಶ ಅಧಿಪತಿ, ಪಂಚಮಾಧಿಪತಿ 11ರ ಸ್ಥಾನದಲ್ಲಿ, 2 ಮತ್ತು 7ರ ಅಧಿಪತಿ 11ರ ಸ್ಥಾನದಲ್ಲಿ, 3 ಮತ್ತು 6ರ ಅಧಿಪತಿ 11ರ ಸ್ಥಾನದಲ್ಲಿ. 11ರ ಸ್ಥಾನ ಏಕಾದಶ ಭಾವ, ಎಲ್ಲ ಥರದ ಲಾಭ ಅಂತ ನೋಡೋದು. ಒಂದು ರೀತಿಯಾಗಿ ಲಾಟ್ರಿ ಯೋಗ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಲಭ್ಯತೆ ಇರುತ್ತೆ. ಬಟ್ 11th ಹೌಸ್ ಈಸ್ ಮಾರಕ, ಬಾಧಕ ಮಾರಕ ಎರಡೂ ಕೂಡ ಆಗ್ತದೆ. ಬಾಧೆಯನ್ನು ಕೊಡ್ತಕ್ಕಂಥದ್ದು, ಆಸೆ ವಿಪರೀತವಾಗಿ ಬಾಧೆಗಳು ಜಾಸ್ತಿ ಆಗ್ಬಿಡ್ತದಲ್ವಾ. ಬಾಧಕಾದಿ ಮಾರಕಾಧಿಪತಿ 2 ಮತ್ತು 7ರ ಅಧಿಪತಿ ಕೂತಾನೆ. ಅತಿ ಹೆಚ್ಚಿನ ನಿರೀಕ್ಷತೆ ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡ್ಬೋದು. ಬಟ್ ಒನ್ ಥಿಂಗ್,
ಬಟ್ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರ್ತಕ್ಕಂಥ ಈ ಒಂದು ವಾರ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು, ಅಥವಾ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ನವ ಚೈತನ್ಯವಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಲಭ್ಯತೆ ಇದೆ. ಕೇವಲ ಉತ್ಕೃಷ್ಟವಾಗಿ ನೀವೊಂದು ಸಣ್ಣ ಕೆಲಸಗಳನ್ನು ಮಾಡಿಕೊಳ್ಳಿ. ಏನು ಕೆಲಸ? ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಇಲ್ಲಿ ಗುರು ಮತ್ತು ಶನಿ ನಿಮ್ಮ ಜಾತಕದ ಪ್ರಕಾರ ಸ್ವಲ್ಪ ಗುರು ವಕ್ರನಾಗಿದ್ದಾನೆ. ಶನಿ 12ರ ಸ್ಥಾನದಲ್ಲಿರೋದ್ರಿಂದ ಕೇವಲ ಕಡಲೆ ಹಿಟ್ಟನ್ನು ಹಿರಿವೆ ಗುಡುಗಾಗ್ತಾ ಬನ್ನಿ. ಶಿವನಿಗೆ ಕ್ಷೀರಾಭಿಷೇಕದ ಜೊತೆ ಎಳ್ಳಿನ ಒಂದು ಪದಾರ್ಥಗಳನ್ನು ಹಾಕಿ ಶಿವನಿಗೆ ಧಾರೆಯನ್ನು ಹರಿತಕ್ಕಂಥ ಕೆಲಸವನ್ನು ಮಾಡಿ. ಅಂಗವಿಕಲರಿಗೆ ಶಿವರಾತ್ರಿಗಳಂದು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಇದು ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಟ್ಟುಬಿಡುತ್ತೆ. ಅತ್ಯಂತ ಉತ್ಕೃಷ್ಟತೆಯಲ್ಲಿ ಫಲದಾಯಕವಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಲಭ್ಯತೆ. ಶನಿಯ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ಪ್ರತಿ ದಿವಸ ಅರಿಶಿಣದ ಕೊಂಬನ್ನು ಹಣೆಯಲ್ಲಿಟ್ಕೊಳ್ಳಿ. ಇನ್ನು ಮಿಕ್ಕಿಲ್ಲ ಗ್ರಹಗಳು ಲಗ್ನಾಧಿಪತಿ ದಶಮ ಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾನೆ. ಇದು ಹೆಸರು ಕೀರ್ತಿ ಪ್ರತಿಷ್ಠೆ, ಅನೇಕ ರೀತಿಯಾದಂಥ ಲಾಭ, ಅನೇಕ ರೀತಿಯಾದಂಥ ನಿಮ್ಮ ಆಸೆಗಳು ಈಡೇರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಖಂಡಿತವಾಗಿದೆ. ಶುಭವಾಗಲಿ ಕೂಡ. ಹಾಗೆ ವೃಷಭ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು, ಅಫ್ಕೋರ್ಸ್ ವೃಷಭ ರಾಶಿಯವರಿಗೆ ಇದೊಂದು ಗೋಲ್ಡನ್ ಟೈಮ್ಸ್. ನಿಮ್ಮಲ್ಲಿ ಒಂದು ಪರಿವರ್ತನೆ, ನಿಮ್ಮಲ್ಲಿ ಒಂದು ಯಶಸ್ಸು, ಕೀರ್ತಿ, ಲಭ್ಯತೆ, ನಿಮ್ಮ ಒಂದು ಉತ್ಕೃಷ್ಟತೆಯನ್ನು ಕಾಪಾಡಲಿಕ್ಕೋಸ್ಕರ, ನಿಮ್ಮ ಒಂದು ಪೊಟೆನ್ಷಿಯಾಲಿಟಿಯನ್ನು ಕಾಪಾಡಲಿಕ್ಕೋಸ್ಕರ ದಿಸ್ ಇಸ್ ದ ರೈಟ್ ಟೈಮ್ ಟು ಡೂ. ವೃಷಭ ರಾಶಿ ಧನಸ್ಥಾನದಲ್ಲಿ ಗುರು ವಕ್ರನಾಗಿದ್ದಾನೆ ಬಿಟ್ಟರೆ ಅದ್ಭುತವಾಗಿರ್ತಕ್ಕಂಥ ಲಾಭ. ದಶಮದಲ್ಲಿ ನೋಡಿ ರಾಹು, ಶುಕ್ರ, ಬುಧ ಇವರೆಲ್ಲರೂ ಕೂತಿದ್ದಾರೆ. ಅದು ಭಾಗ್ಯಸ್ಥಾನದಲ್ಲಿ ಕುಜನಿದ್ದಾನೆ. ಖಂಡಿತವಾಗಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವೃಷಭ ರಾಶಿಯವರಿಗೆ ಒಂದು ಪರಿವರ್ತನಾ ಸಮಯ. ಹೇಗೆ ಪರಿವರ್ತನಾ ಸಮಯ ಆಗುತ್ತೆ ಗುರುಗಳೇ? ಹೇಗೆ? 9ರ ಅಧಿಪತಿ ಆಗಿರ್ತಕ್ಕಂಥದ್ದು ಏಕಾದಶ ಭಾವದಲ್ಲಿದ್ದಾನೆ. ರಾಹು ಸಹಿತವಾಗಿ ನೋಡಿ ಒಂದು 9ರ ಸ್ಥಾನದ ಫಲಗಳನ್ನು ಕೊಡುತ್ತೆ. ಶುಕ್ರನ ಸಮೇತವಾಗಿ ಲಾಭವನ್ನು ಕೊಡುತ್ತೆ. ಕೆಲಸ ಕಾರ್ಯಗಳು ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ವರ್ಕ್ಗಳು ಸುಲಲಿತವಾಗಿ ದಶಮ ಸ್ಥಾನದಲ್ಲಿರೋದ್ರಿಂದ ಕೇಂದ್ರಗತ ಆಗಿರೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಯೋಗಗಳು ಪ್ರಾರಂಭ. ಸುಗಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದಿರ್ತದೆ. ಕೇವಲ ನಿಮ್ಮಲ್ಲಿನ ಒಂದು ಬದಲಾವಣೆ ಈ ವಾರ ವಿಶೇಷವಾಗಿರ್ತದೆ. ಆ ಬದಲಾವಣೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ, ನಾನು ಹೇಗಿದ್ದೀನಿ, ನನ್ನ ಪ್ರೆಸೆಂಟೇಷನ್ ಹೇಗೆ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥ ಮನೋಭಾವತೆ ನಿಮಗೆ ಬಂತು ಅಂದರೆ ಅಫ್ಕೋರ್ಸ್ ವೃಷಭ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ. ಅದರ್ವೈಸ್ ನಿಮ್ಮ ಏನಾದರೂ ಬುದ್ಧಿಶಕ್ತಿಯನ್ನು ವಕ್ರವಾಗಿ ಅಥವಾ ಅನ್ನೆಸಸರಿಯಾಗಿ ಥಿಂಕ್ ಮಾಡ್ತಾ ಇದ್ದರೆ, ಯಾಕೆಂದರೆ ರಾಹೊಟ್ಟಿಗೆ ಬುಧನಿದ್ದಾನೆ, ಪಂಚಮಾಧಿಪತಿ ಬುಧನೊಟ್ಟಿಗಿದ್ದಾನೆ. ಸಾತ್ವಿಕತೆ ಸಾಧ್ಯವಾದಷ್ಟು ಇಟ್ಕೊಂಡ್ರೆ ಮಾತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ವೃಷಭ ರಾಶಿಯವರಿಗೆ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಇದು ಒಂದು ಶಿವನ ಅನುಗ್ರಹ ಸಿಗ್ತಕ್ಕಂಥದ್ದು. ನಿಮ್ಮ ಪರಿವರ್ತನೆ, ನಿಮ್ಮ ಹಠದ ಸ್ವಭಾವ ಎಕ್ಸೆಟ್ರಾ ಎಲ್ಲ ಬಿಟ್ಟು ನಿಮ್ಮ ಕಾರ್ಯಪ್ರವೃತ್ತತೆ ಇಟ್ಕೊಂಡ್ರೆ ಹೆಸರು ಕೀರ್ತಿಯ ಪ್ರತಿಷ್ಠೆ ಜೊತೆ ಹಣಕಾಸು ವಹಿವಾಟುಗಳು, ವ್ಯಾಪಾರ ಮತ್ತೊಂದು ಎಲ್ಲ ಕೂಡ ಲಭ್ಯತೆ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀನಿ ಗುರುಗಳೇ, ಗೋ ಹೆಡ್ ಇಸ್ ಅ ವೆರಿ ಗುಡ್ ಟೈಮ್. ವೃಷಭ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ. ಶುಭವಾಗಲಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರ ಫಲವನ್ನು ನೋಡಿದಾಗ ಭಾಗ್ಯಸ್ಥಾನದಲ್ಲಿ ಗ್ರಹಗಳಿದ್ದೆ. ಭಾಗ್ಯಸ್ಥಾನದಲ್ಲಿ ಸೂರ್ಯ, ಶುಕ್ರ, ಬುಧ, ರಾಹು. ಬಟ್ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಪರ್ಸನಾಲಿಟಿ ಇರ್ತಕ್ಕಂಥವ್ರಿಗೆ, ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀನಿ ನಾನು, ಏನಾದರೂ ಹೊಸದಾಗಿ ಕಲಿಬೇಕು, ವಿದೇಶ ಪ್ರಯಾಣ ಮಾಡ್ಕೋಬೇಕು, ಎಲ್ಲ ಕೆಲಸದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಕಾಲ. ಬಟ್ ಒನ್ ಥಿಂಗ್, ಗ್ರಹಣವಾದ ಮೇಲೆ ಸ್ವಲ್ಪ ಮಟ್ಟಿಗೆ ನಿಮಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶವಿರುತ್ತೆ. ಇದಕ್ಕೆ ಸ್ವಲ್ಪ ಜಾಗರೂಕತೆ ಇರಬೇಕು. ಭಾಗ್ಯಸ್ಥಾನದಲ್ಲಿ ಗ್ರಹಣ, ಸೂರ್ಯಗ್ರಹಣ, ವಿಲ್ ಪವರ್ ಕಡಿಮೆ ಆಗಿಬಿಡ್ತದೆ. ಇದೊಂದು ಸರಿಯಾಗಿ ನೀವು ಪರಾಮರ್ಶಿಸ್ಕೊಂಡ್ರೆ ಜಾತಕವನ್ನು ಶುಭವಾಗ್ತದೆ. ಯಾರು ಮಿಥುನ ರಾಶಿಯಲ್ಲಿದ್ದೀರೋ, ಸಡನ್ನಾಗಿ ಡಿಸಿಷನ್ನು, ಸಡನ್ ಕೋಪ, ಅನ್ನೆಸಸರಿ ಆಗಿರ್ತಕ್ಕಂಥ ಥಿಂಕಿಂಗು, ಅನ್ನೆಸಸರಿ ಆಗಿರ್ತಕ್ಕಂಥ ಪ್ರಯಾಣಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರ್ತದೆ. ಬೆಳಗ್ಗೆ ನೋಡಿ, ಮಿಥುನ ರಾಶಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ವಕ್ರನಾಗಿ ಲಗ್ನದಲ್ಲಿದ್ದಾನೆ. ದಶಮಸ್ಥಾನದ ಅಧಿಪತಿ ವಕ್ರನಾಗಿ ಲಗ್ನದಲ್ಲಿದ್ದಾನೆ. ಮಿಥುನ ರಾಶಿ ಪ್ರಯತ್ನ ಪಡ್ತೀರಿ, ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತೀರಿ, ಆದರೂ ಕೂಡ ಯಶಸ್ಸು ಕೀರ್ತಿ ಬರ್ತಾ ಇಲ್ಲ ಅಂತಕ್ಕಂಥ ಮನೋಭಾವತೆ. ಬಟ್ ಶನಿ ಇದನ್ನು ಪ್ರೊವೈಡ್ ಮಾಡುತ್ತೆ. ಶನಿ
ಮಿಥುನ ರಾಶಿ 10ರ ಸ್ಥಾನ, 9ರ ಅಧಿಪತಿಯಾಗಿರ್ತಕ್ಕಂಥ ದಶಮ ಸ್ಥಾನ, ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕಾಪಾಡಲಿಕ್ಕೋಸ್ಕರ ಮಿಥುನ ರಾಶಿಯವರಿಗೆ ಇದೊಂದು ಸುವರ್ಣ ಅವಕಾಶ. ಶಿವನ ಪ್ರಾರ್ಥನೆ, ಶಿವರಾತ್ರಿ ದಿವಸ ಉಪವಾಸವಿದ್ದು ಕೇವಲ ಸರಳ ಶಿವನ ಆರಾಧನೆಯನ್ನು ಮಾಡೋದ್ರಿಂದ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ಕೋಬೋದು. ಕಷ್ಟಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಖಂಡಿತ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಕಟಕ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡಿ. ರಾಶಿ ಅಷ್ಟಮ ಸ್ಥಾನದಲ್ಲಿ ರಾಹು ಶುಕ್ರ ಶನಿ ಇದ್ದಾರೆ. ಅಂದರೆ ರಾಹು ಶುಕ್ರ ಬುಧ ಹಾಗೆ ಸೂರ್ಯರಿದ್ದಾರೆ. ಅಷ್ಟಮ ಸ್ಥಾನದ ಫಲ. ಸಪ್ತಮದಲ್ಲಿ ಕುಜ, 9ರ ಸ್ಥಾನದಲ್ಲಿ ಶನಿ, ನಷ್ಟ ಸ್ಥಾನದಲ್ಲಿರ್ತಕ್ಕಂಥ ಗುರು. ಅಷ್ಟಮ ಸ್ಥಾನದ ಫಲ ನಿಮಗೆ ವಿಭಿನ್ನತೆಯನ್ನು ಕೊಡಬಹುದು. ಏನು ವಿಭಿನ್ನತೆ? 11ರ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ವಿಭಿನ್ನವಾಗಿ ಹಣಕಾಸಿನಲ್ಲಿ ಅಥವಾ ಮತ್ತೊಂದು ಏನಾದರೂ ತೊಂದರೆಗಳು ಉಪಶಮನ ಇದ್ದಕ್ಕಿದ್ದಾಗೆ 12 ಮನೆ ಇವೆಲ್ಲವನ್ನು ತೋರಿಸುತ್ತೆ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಅಷ್ಟಮ ಸ್ಥಾನದಲ್ಲಿ ಗ್ರಹಗಳು ಹೆಚ್ಚಾಗಿದ್ದಾಗ ಒಂದಲ್ಲ ಒಂದು ತಾಪತ್ರೆಗಳನ್ನು ಎದುರಿಸ್ಬೋದು ತಾವು. 3 ಮತ್ತು 8ರ 12ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಮತ್ತು 4 ಮತ್ತು 8ರ 11ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ನೆಮ್ಮದಿಯನ್ನು ಕೆಡಿಸ್ಕೋಬೇಡಿ. ನನ್ನ ಅನಲ್ಸ್ ಪ್ರಕಾರ ಕುಟುಂಬಾಧಿಪತಿ ಕೂಡ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಮಾತು ಉತ್ಕೃಷ್ಟತೆ ಇರಲಿ. ಅನ್ನೆಸೆಸರಿ ಟಾಕಿಂಗ್ಸ್ ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡಿಕೊಡುತ್ತೆ. ಇದು ಉತ್ತಮದ ಕಾಲವಲ್ಲ. ನಿಮಗೆ ಗುಡ್ ಆ್ಯಂಡ್ ಬ್ಯಾಡ್ 2 ಮಿಶ್ರ ಫಲಗಳಿದೆ. ಅಷ್ಟಮ ಸ್ಥಾನ ನಿಗೂಢವಾಗಿ ಏನಾದರೂ ಬರ್ಬೋದು, ನಿಗೂಢವಾಗಿ ಕಷ್ಟಗಳೂ ಬರ್ಬೋದು. ಇಟ್ಸ್ ಅ ವೆರಿ ಡೆಡ್ಲಿ ಅನಲೈಸಬಲ್, ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ಕಟಕ ರಾಶಿಯವರು ತ್ರಯಂಬಕದ ಮಂತ್ರದ ಸಮೇತವಾಗಿ ಶಿವನಿಗೆ ಜಲಾಭಿಷೇಕವನ್ನು ಮಾಡ್ತಾ ಬನ್ನಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಂ ವೃಕ್ಷೀಯಮಾಮೃತಾತ್. ಮಂತ್ರದ ಸಮೇತ ತಾವು ಶಿವನನ್ನು ಆರಾಧನೆಯನ್ನು ಮಾಡ್ತಾ ಬನ್ನಿ. ಸಂಕಷ್ಟಗಳಿಗೆ ಒಂದು ಪರಿಹಾರ ಸಿಗ್ತದೆ. ಕಡಲೆಕಾಳಿನ ಫಲಹಾರವನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಸ್ವಲ್ಪ ಮಟ್ಟಿಗೆ ಶುಭವಾಗ್ತದೆ. ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಸಿಂಹರಾಶಿಯ ಫಲ ಸಪ್ತಮದಲ್ಲಿ ಅಂದರೆ ಕೇಂದ್ರದಲ್ಲಿ ಮನೋಕಾಮನೆಗಳ ಸ್ಥಳ ಅಂತ ಕರಿತೀವಿ. 7ರ ಸ್ಥಾನ ಸಾರ್ವಜನಿಕ ಮನೋಕಾಮನೆಗಳು, ರಾಜಕೀಯ, ಜನಬಾಂಧವ್ಯ ಇವೆಲ್ಲವನ್ನು ಕರಿತೀವಿ. ಸಂಗಾತಿ ಅಫ್ಕೋರ್ಸ್ ನೋಡಿ. ಲಗ್ನಾಧಿಪತಿ ಸಪ್ತಮ, ರಾಹು ಸಪ್ತಮ, ಶುಕ್ರ ಸಪ್ತಮ, ಬುಧ ಸಪ್ತಮದಲ್ಲಿರೋದ್ರಿಂದ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲ ಇದು ಸತ್ಯ, ಮ್ಯಾಕ್ಸಿಮಮ್. ಆದರೆ ಒಂದು ಸಣ್ಣ ಕೆಲಸ ನಿಮ್ಮೆಲ್ಲ ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂಥದ್ದು ಬರ್ತದೆ. ಅದು ಏನು ಸಣ್ಣ ಕೆಲಸ? ನೀವು ಕೂಡ ಶಿವನ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ. ಶಿವರಾತ್ರಿಗಳೊಂದು ಸಾಧ್ಯವಾದರೆ ಅನಾಥಾಶ್ರಮ, ವೃದ್ಧಾಶ್ರಮ, ಅಂಗವಿಕಲರ ಆಶ್ರಮಕ್ಕೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಇಟ್ಸ್ ಅ ವೆರಿ ಗುಡ್ ರೆಮಿಡೀಸ್. ನಿಮ್ಮ ಈ ಸಮಸ್ಯೆಗಳಿಗೆ ಒಂದು ಸಣ್ಣ ಪರಿಹಾರದ ಅಂದರೆ ಸಣ್ಣ ಸರಳವಾಗಿರ್ತಕ್ಕಂಥ ಕೆಲಸದ ಮೂಲಕ ನಾನಾ ರೀತಿಯಾದಂಥ ವ್ಯಾಧಿಗಳು ದೂರ ಆಗೋದು ಕಟಸತ್ಯ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಜನ ಅನುರಾಗಿ ಆಗ್ತಕ್ಕಂಥದ್ದು ಬರ್ತದೆ. ನಿಂದನೆಗಳು ದೂರ ಆಗ್ತಕ್ಕಂಥದ್ದು ಕೂಡ ಇರತಕ್ಕಂಥದ್ದು ಇರ್ತದೆ. ಕೇವಲ ನೀವು ಈ ಒಂದು ಕಾರ್ಯ ನಿಮ್ಮನ್ನು ಯಶಸ್ಸಿಗೆ ತಂದುಕೊಡುತ್ತೆ. ವ್ಯಾಪಾರ ವೃದ್ಧಿ, ಮದುವೆ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ. ಹಾಗೂ ಪಾರ್ಟ್ನರ್ಶಿಪ್ಪಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಲಭ್ಯತೆ ಇದೆ. ಒಟ್ಟಾರೆಯಾಗಿ ವಾರವನ್ನು ನೋಡಿದಾಗ ಶುಭದಾಯಕವಾಗಿರ್ತಕ್ಕಂಥ ವಾರ ಸಿಂಹರಾಶಿಯವರಿಗೆ. ಒಳ್ಳೆಯದಾಗಲಿ ಕೂಡ. ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಸಪ್ತಮದಲ್ಲಿ ರಾಹು, 6ರ ಸ್ಥಾನದಲ್ಲಿ ರಾಹು, ಶುಕ್ರ, ಬುಧ, ಸೂರ್ಯರಿದ್ದಾರೆ. ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಮೊದಲ ಆದ್ಯತೆ ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮಿಕ್ಕ ವಿಚಾರ ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯ, ಹಾಗೆ ಖರ್ಚು ಎಲ್ಲ ಕೂಡ ಇರ್ತಕ್ಕಂಥ ಮಿಶ್ರ ಫಲಗಳು. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಕನ್ಯಾ ರಾಶಿಯವ್ರಿಗೆ ಇರುತ್ತೆ. ಆದರೆ ವಿದ್ಯಾಭ್ಯಾಸ ಸ್ವಲ್ಪ ತೊಡಕಾಗ್ತದೆ. ಸ್ವಲ್ಪ ಸ್ಟ್ರೆಸ್ಫುಲ್ಲಾಗಿ ಇರ್ತಕ್ಕಂಥ ವಾರ ಈ ಕನ್ಯಾ ರಾಶಿಯವ್ರಿಗೆ. ಬಟ್ ಈಗೋಸ್ಟಿಕ್ ನೇಚರಿಂದ ಕೆಲವೊಂದು ಸಮಸ್ಯೆಗಳು ಎದುರಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಕನ್ಯಾ ರಾಶಿಯವರು ತಾವು ಶತ್ರು ಬಾಧೆಯನ್ನು, ಆ ಕಣ್ದೃಷ್ಟಿಯನ್ನು ಕಾಣ್ತಕ್ಕಂಥ ವಾರ ಆಗ್ತದೆ ಕನ್ಯಾ ರಾಶಿಯವ್ರಿಗೆ. ಇದರ ಬಗ್ಗೆ ಸ್ವಲ್ಪ ಎಚ್ಚರ. ಸಾಧ್ಯವಾದಷ್ಟು ನೀವು ಕನ್ಯಾ ರಾಶಿಯವರಾಗಿದ್ದಲ್ಲಿ ದುರ್ಗಾ ಪ್ರಾರ್ಥನೆ ಬಹಳ ಮುಖ್ಯವಾಗ್ತದೆ. ದುರ್ಗಾದೇವ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು, ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಇದು ಒಳ್ಳೆಯದು. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗೆ ಕಾರಣವಾಗ್ತಕ್ಕಂಥ ದಿನವಾಗ್ತದೆ. ಅಂದರೆ ವಾರವಾಗ್ತಕ್ಕಂಥದ್ದು ಇರ್ತದೆ.
ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಗಣಪತಿಯ ಆರಾಧನೆ ಅತಿ ಶ್ರೇಷ್ಠದಲ್ಲಿ ಶ್ರೇಷ್ಠ. ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು 9 ವರ್ಷದ ಒಳಗಿನ ಮಕ್ಕಳಿಗೆ ಪ್ರತಿ ದಿವಸ 2 ಡೇಸ್ ಒನ್ಸ್ ಆದರೂ ಕೂಡ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ತಂದುಕೊಟ್ಬಿಡುತ್ತೆ. ತುಲಾ ರಾಶಿಯವರ ಈ ದಿನದ ಫಲಾಫಲ ಅಂದರೆ ವಾರದ ಫಲಾಫಲ ಹೇಗಿರುತ್ತೆ ನೋಡಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಾರವಾಗೋದ್ರಲ್ಲಿ ಯಾವುದೇ ಆದಂಥ ಡೌಟ್ ಬೇಡ. ನೀವು ತುಲಾ ರಾಶಿಯವರಿಗೆ ಒಂದು ಅವಕಾಶ ಏನಪ್ಪ ಅಂದರೆ, ನಿಮ್ಮ ನಾಲೆಡ್ಜನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ದಿಸ್ ಇಸ್ ದ ರೈಟ್ ಟೈಮ್ ಪೀರಿಯಡ್. ಕರೆಕ್ಟಾಗಿ ನಾಲೆಡ್ಜ್ ಉಪಯೋಗಿಸ್ಕೊಂಡ್ರೆ ನಿಮ್ಮ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಇಲ್ಲಾಂದರೆ ಅದೇ ದೊಡ್ಡ ಸಮಸ್ಯೆ, ಸಾಲಗಾರ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಹಣಕಾಸಿನ ವಹಿವಾಟುಗಳಲ್ಲಿ ಕೆಲಸದಲ್ಲೂ ಕೂಡ ಶ್ರದ್ಧೆ ಇರದಲೇ ಇರ್ತಕ್ಕಂಥದ್ದು, ಕೆಲಸದಲ್ಲಿ ಕೂಡ ಕೆಲಸದ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಅತಿ ಅವಶ್ಯಕ. ಹಣಕಾಸು ವಹಿವಾಟುಗಳು ಕೇವಲ ನಿಮ್ಮ ಬುದ್ಧಿಶಕ್ತಿಯ ಆಧಾರದ ಮೇಲೆ ಲೆಸ್ ಅಂದರೆ ಇನ್ವೆಸ್ಟ್ಮೆಂಟ್ ಲೆಸ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ ಕೂಡ ನಿಮ್ಮ ಜಾಣ್ಮೆಯಿಂದ ಮಾಡ್ತಕ್ಕಂಥದ್ರಿಂದ ಮಾತ್ರ ಯಶಸ್ಸು ಸಿಗುತ್ತೆ. ಈ ಸಾಫ್ಟ್ವೇರು ಮತ್ತೊಂದು ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ವಾರ, ಆರೋಗ್ಯ ವೃದ್ಧಿ ಇರತಕ್ಕಂಥ ವಾರ ತುಲಾರಾಶಿಯವ್ರಿಗೆ. ಶುಭವಾಗಲಿ. ಹಾಗೆ ಆ ವೃಶ್ಚಿಕ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡಿ. ಚತುರ್ಥ ಭಾವದಲ್ಲಿ ಅಂದರೆ ಕೇಂದ್ರ ಭಾವದಲ್ಲಿ ಸುಖಸ್ಥಾನದಲ್ಲಿ 4 ಗ್ರಹಗಳ ಸ್ಥಿತವಾಗಿದ್ದಾವೆ. ದಶಮಾಧಿಪತಿ ಆಗಿರ್ತಕ್ಕಂಥದ್ದು 4ರ ಸ್ಥಾನ, ಹಾಗೆ 7 ಮತ್ತು 12ರ ಅಧಿಪತಿ ಆಗಿರ್ತಕ್ಕಂಥ ಚತುರ್ಥ ಭಾವ, 8 ಮತ್ತು 11ರ ಅಧಿಪತಿ ಚತುರ್ಥ ಭಾವ ಆಸೀನ. ವೃಶ್ಚಿಕ ರಾಶಿಯವರಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಿರುತ್ತೆ. ಪ್ರಾಧ್ಯಾಪಕರಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಇರ್ತದೆ. ಬಟ್ ಹಣಕಾಸು ವಹಿವಾಟುಗಳು ಕೂಡ ವೃದ್ಧಿ ಇರುತ್ತದೆ. ವ್ಯಾಪಾರದಲ್ಲೂ ಚೆನ್ನಾಗಿರ್ತಕ್ಕಂಥ ಈ ವಾರದ ಫಲ ಕಡಾಖಂಡಿತವಾಗಿ ಚೆನ್ನಾಗಿದೆ. ಲಗ್ನಾಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವದಲ್ಲಿ ಅಸ್ತಂಗತನಾಗಿದ್ದಾನೆ. ಹಲವಾರು ಪ್ರಯತ್ನ, ಯಶಸ್ಸು, ಕೀರ್ತಿ, ಲಭ್ಯತೆ ಬರುತ್ತೆ. ಅಫ್ಕೋರ್ಸ್ ವೃಶ್ಚಿಕ ರಾಶಿಯವರಿಗೆ ಒಂದು ಸದೃಢ ಬದಲಾವಣೆಯ ಸಮಯ, ಮನೆ ಬದಲಾವಣೆ, ಈ ಥರದ ಆಟಿಟ್ಯೂಡ್ಸ್ ಅಂದರೆ ಈ ಥರದ ಕಾರಣಗಳು ನಡೀತಕ್ಕಂಥದ್ದು ಕೂಡ ಇದೆ. ಬಟ್ ಶುಭವಿದೆ, ನೆಮ್ಮದಿ ಇರ್ತಕ್ಕಂಥ ಕಾಲ ನಿಮ್ಮದಾಗ್ತದೆ. ಶಿವನ ಆರಾಧನೆ ಇನ್ನಷ್ಟು ಶುಭ ಫಲಪ್ರಾಪ್ತಿ. ಗುರುವಿನ ಬಲಕ್ಕಾಗಿ ಪ್ರತಿ ದಿವಸ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿ. ಪ್ರತಿ ದಿವಸ ಸ್ನಾನ ಮಾಡೋದ್ರಿಂದ ಗುರುವಿನ ಬಲ ಜಾಸ್ತಿ ಆಗ್ತದೆ, ಇನ್ನಷ್ಟು ಶುಭವಾಗ್ತದೆ. ಒಳ್ಳೆಯದಾಗಲಿ. ಹಾಗೆ ಧನುರಾಶಿಯವರ ಈ ವಾರದ ಫಲ ಹೇಗೆ ನೋಡಿ. ಧನುರಾಶಿಯವರಿಗೆ ಸಂಚಾರದ ಕಾಲ ಕೂಡ ಶುಭದಾಯಕವಾಗಿರ್ತಕ್ಕದ್ದು. ತೃತೀಯ ಭಾವ ಏನು ಹೇಳುತ್ತೆ, ನೀವು ಪ್ರಯತ್ನವನ್ನು ಪಡಿ. ಪ್ರಯತ್ನ ಪಟ್ಟರೆ ನಿಮಗೆ ಲಾಭ, ನಷ್ಟಗಳಲ್ಲೂ ಕೂಡ ಸ್ವಲ್ಪ ರಿಡಕ್ಷನ್ ಸಿಗುತ್ತೆ ಅಂತ ಹೇಳುತ್ತೆ. ಜಸ್ಟ್ ಒಂದು ಪ್ರಯತ್ನ, ತೋಳ್ಬಲ. ತೃತೀಯ ಭಾವ ಅಂದರೆ ತೋಳ್ಬಲ ಅಂತ ಕರಿತೀವಿ. ಯಾರು ಈ ವಾರದಲ್ಲಿ ಹೆಚ್ಚು ಪ್ರಯತ್ನವನ್ನು ಪಡ್ತೀರೋ ಮ್ಯಾಕ್ಸಿಮಮ್ ಗುಡ್ಡಾಗುತ್ತೆ. ಸಣ್ಣ ಪರಿಣಾಮವಾಗಿ ಸಣ್ಣ ಕ್ಷೇತ್ರವನ್ನು ಭೇಟಿ ಮಾಡ್ತಕ್ಕಂಥದ್ದು, ಒಂದು ಬೇರೆ ಕಡೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಬರ್ತದೆ. ಸಣ್ಣ ಪ್ರಯಾಣಗಳು ಅಂತ ಕೂಡ ಕರೆದ್ವಿ. ಖಂಡಿತ ಧನುರಾಶಿಯವ್ರಿಗೂ ಕೂಡ ಇದೊಂದು ವಿಶೇಷವಾಗಿ ಪ್ರಯತ್ನದಿಂದ ಭೂಮಿ ಖರೀದಿ ಲಭ್ಯತೆ ಕೂಡ ಇದೆ. ಹಾಗೂ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದಿರುತ್ತೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಲಭ್ಯತೆ ಇದೆ. ಖಂಡಿತ ಒಳ್ಳೆಯದಾಗಲಿ. ಧನುರಾಶಿಯವ್ರಿಗೂ ಕೂಡ ಶುಭದ ದಿನಗಳಲ್ಲಿ ಒಂದು. ನೀವು ಕೂಡ ರಾಯರ ಆರಾಧನೆ, ಗುರುತತ್ವ ಇರತಕ್ಕಂಥ ದೇವಸ್ಥಾನ, ಶಿವನ ಆರಾಧನೆ ಇನ್ನಷ್ಟು ಶುಭ ಫಲ ಪ್ರಾಪ್ತಿ. ಮಕರ ರಾಶಿ ಈ ವಾರದ ಫಲ ಹೇಗೆ ನೋಡಿ. ಮಕರ ರಾಶಿಯವರ ಫಲಗಳನ್ನು ನಾವು ನೋಡಿದಾಗ, ಮಕರ ರಾಶಿಯವರಿಗೆ ಧನಸ್ಥಾನದಲ್ಲಿ ಸೂರ್ಯ, ಧನಸ್ಥಾನದಲ್ಲಿ ರಾಹು, ಧನಸ್ಥಾನದಲ್ಲಿ ಶುಕ್ರ, ಧನಸ್ಥಾನದಲ್ಲಿ ಬುಧ. ಬಟ್ 2ರ ಸ್ಥಾನ ಬಾಧೆಯ ಸ್ಥಾನ. 2ರ ಸ್ಥಾನ ಬಾಧೆಯನ್ನು ಕೊಡ್ತಕ್ಕಂಥ ಸ್ಥಾನವಾಗಿರೋದ್ರಿಂದ ಕುಟುಂಬದ ಹಣಕಾಸಿನ ವಿಚಾರಗಳಲ್ಲಿ ಹೆಚ್ಚಿನ ಇನ್ವಾಲ್ವ್ಮೆಂಟ್ ನಮ್ಮ ಮಕರ ರಾಶಿಯವರಿಗೆ ಲಭ್ಯತೆ ಇರುತ್ತೆ. ಬಟ್ ಮಾತಿನ, ಊಟ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ. ಇಲ್ಲಿ ಕೇತು ಅಷ್ಟಮ ಸ್ಥಾನ, ಕೇತು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ನೀವು ಶಿವರಾತ್ರಿಯ ದಿನಗಳಂದು ಬಾಳೆಹಣ್ಣನ್ನು ಹಂಚಿ ಸಾಕು. ಇಟ್ಸ್ ಅ ವೆರಿ ಗುಡ್ ರೆಮಿಡೀಸ್. ಅತ್ಯಂತ ಸುಲಭ ಪರಿಹಾರಗಳಲ್ಲಿ ಒಂದಾಗುತ್ತೆ. ಬಟ್ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಗರಿಗೆದರ್ತಕ್ಕಂಥದ್ದಿರುತ್ತೆ, ಶುಭವಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಮಕರ ರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಇರತಕ್ಕಂಥದ್ದು ಈ ವಾರ ಸ್ವಲ್ಪ ಮುಖ್ಯ. ಅನ್ನೆಸಸರಿ ಆಗಿರ್ತಕ್ಕಂಥ ಮಾತು, ಅನ್ನೆಸಸರಿ ಊಟ ಉಪಚಾರಗಳನ್ನು, ಇಲ್ಲಾಂದ್ರೆ ಹೊರಗಡೆ ಊಟ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿ ಊಟ ಮಾಡತಕ್ಕಂಥದ್ದನ್ನು ನೋಡಿ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದಿರುತ್ತೆ.
ಮಕರ ರಾಶಿಯವರಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದಿಲ್ಲ. ಕುಂಭರಾಶಿ ಈ ವಾರದ ಫಲ ಹೇಗಿರುತ್ತೆ ನೋಡಿ. ಕುಂಭರಾಶಿಯವರಿಗೆ ಇದು ಒಂದು ಅದೃಷ್ಟದ ಕಾಲ. ಮ್ಯಾಕ್ಸಿಮಮ್ ಯೋಗಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ, ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ, 5 ಮತ್ತು 8ರ ಅಧಿಪತಿ ಲಗ್ನದಲ್ಲಿರತಕ್ಕಂಥದ್ದು. ಇಟ್ಸ್ ಅ ವೆರಿ ಟ್ರಮೆಂಡಸ್. ಕೇವಲ ಕುಜಶಾಂತಿ ಒಂದಷ್ಟನ್ನು ಮಾಡ್ಕೊಳ್ಳಿ ಕುಂಭರಾಶಿಯವರು, ನಷ್ಟಗಳು ತಪ್ಪುತ್ತೆ, ಲಾಭಗಳು ಬರುತ್ತೆ, ಆತ್ಮಸ್ಥೈರ್ಯ ಆತ್ಮಬಲ ವೃದ್ಧಿ ಇರತಕ್ಕಂಥದ್ದು ಇರ್ತದೆ. ಅಫ್ಕೋರ್ಸ್ ಕುಂಭರಾಶಿಯವರಿಗೆ ನೋಡಿ, ನಿಮಗೆ ಈ ವಾರ ಕೇವಲ ನಿಮ್ಮ ಆತ್ಮಬಲವನ್ನಷ್ಟೇ ಸರಿ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಸೂಪರ್ ಆಗಿರ್ತಾರೆ. ಗ್ರಹಣ ಸಂಭವ ಆಗ್ತಕ್ಕಂಥದ್ದು ಕುಂಭರಾಶಿಯಲ್ಲಿರೋದು. ಆದರೆ ಕೇವಲ ನೀವು ನಿಮ್ಮ ಆತ್ಮಬಲ, ತ್ರಯಂಬಕ ಮಂತ್ರ, ಶಿವನ ಆರಾಧನೆ ಉತ್ಕೃಷ್ಟ ಫಲವನ್ನು ಕೊಡುತ್ತೆ. ಕುಂಭರಾಶಿ ತಲೆನೇ ಕೆಡಿಸ್ಕೊಬಿಡಿ, ಕೇವಲ ಶಿವನ ಆರಾಧನೆ ಅಷ್ಟು ಮಾಡ್ಕೊಳ್ಳಿ. ಕನ್ಫ್ಯೂಸಿಂಗ್ ನೇಚರ್ನ ಬಿಡಿ, ತೊಳಲಾಟಗಳನ್ನು ಬಿಡಿ, ಫಿಕ್ಸ್ಡ್ ಮೈಂಡನ್ನು ಮಾಡ್ಕೊಳ್ಳಿ. ಕುಂಭರಾಶಿಯವರಿಗೆ ವಾರ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಸಿಕ್ಕೇ ಸಿಗುತ್ತೆ. ಕೊನೆಯದಾಗಿ ಮೀನರಾಶಿ ದ್ವಾದಶ ಭಾವದಲ್ಲಿ ಹೆಚ್ಚು ಗ್ರಹಗಳಿಲ್ಲ. ಸೂರ್ಯ ದ್ವಾದಶ ಭಾವ, ರಾಹು ದ್ವಾದಶ ಭಾವ, ಶುಕ್ರ ದ್ವಾದಶ ಭಾವ, ಬುಧ ದ್ವಾದಶ ಭಾವ. ಈ ವಾರ ಸ್ವಲ್ಪ ಮಟ್ಟಿಗೆ ನೀವು ಕೂಡ ಜಾಗರೂಕತೆ, ನಷ್ಟ ಜಾಸ್ತಿ ಇರೋದ್ರಿಂದ, ಹಾಗೆ 2ರ ಅಧಿಪತಿ ಅಸ್ತಂಗತನಾಗಿ ಲಾಭದಲ್ಲಿದ್ದಾನೆ. ಸ್ವಲ್ಪ ಕುಜನ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು, ಕುಜನಿಂದ ಸ್ವಲ್ಪ ಮಟ್ಟಿಗೆ ಶುಭ ಇರತಕ್ಕಂಥದ್ದು ನೋಡ್ಬೋದು. ಎಲ್ಲ ಗ್ರಹಗಳ ಅನ್ನಸ್ಥಾನದಿಂದ ಸ್ವಲ್ಪ ಅನ್ನೆಸಸರಿ ಆಗಿರ್ತಕ್ಕಂಥ ಅಟಿಟ್ಯೂಡ್ಸ್, ಅನ್ನೆಸಸರಿ ಆಗಿರ್ತಕ್ಕಂಥ ಚಟುವಟಿಕೆಗಳು ಇವನ್ನೆಲ್ಲ ಬಿಡಿ. ಬಟ್ ಮೀನರಾಶಿಯವರಿಗೆ ಅದೊಂದು ಸುವರ್ಣ ಅವಕಾಶ ಏನಪ್ಪ ಅಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡ್ತಕ್ಕಂಥದ್ದು. ದೇವಸ್ಥಾನ ಭೇಟಿ, ಮಂತ್ರ ಇವೆಲ್ಲ ಕಲಿತಕ್ಕಂಥವ್ರಿಗೆ ದಿ ಬೆಸ್ಟ್ ರೆಮಿಡೀಸ್. ಕಷ್ಟಗಳು ದೂರ ಆಗ್ತಕ್ಕಂಥದ್ದಿರುತ್ತೆ. ಬಟ್ ಮೀನರಾಶಿಯವರು ಸಾಧ್ಯವಾದರೆ ಶಿವರಾತ್ರಿ ದಿನ ರುದ್ರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚಿ, ಅಂದರೆ ಶಿವರಾತ್ರಿ ಮುಗಿದ ನಂತರ, ಶಿವರಾತ್ರಿಯಲ್ಲಾದರೂ ಮಾಡಿಸಿ. ಶಿವರಾತ್ರಿಯಲ್ಲಿ ಮಾಡಿದ ಮೇಲೆ ಅಲ್ಲಿ ಉಪವಾಸಗಳು, ವ್ರತಗಳನ್ನು ಮಾಡಬೇಕಾಗುತ್ತೆ, ಜೊತೆಗೆ ರುದ್ರಾಭಿಷೇಕವನ್ನು ಮಾಡಿಸ್ಬೇಕಾಗುತ್ತೆ. ತದನಂತರ ಬೆಳಗಿನ ದಿನ ನೀವು ಊಟಾಪಚಾರಗಳನ್ನು ಮಾಡಿಸ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ವಾರದ ಫಲಾಫಲ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಏನೇ ಸಂಕಷ್ಟಗಳು ಬಂದರೂ ಕೂಡ ಶಿವನ ಅನುಗ್ರಹ ಸಿಗಲಿ, ನಿಮಗೆ ಕೂಡ ಶುಭವಾಗಲಿ ಅಂತ ಕೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.